ಈ ದೇಶದಲ್ಲಿರ್ತಕ್ಕಂಥ ದಕ್ಷಿಣ ಭಾರತದಲ್ಲಿ ಎಲ್ಲಾ ಚೀಫ್ ಮಿನಿಸ್ಟರ್ಗೂ ನನ್ನ ಲಾಯರ್ ಆಗಿದೆ. ಆದ್ರೆ ಆ ಕಾನೂನುಗಳನ್ನು ರಕ್ಷಣೆ ಮಾಡಿದೆ. ಎಷ್ಟು ಜನಕ್ಕೆ ಅಭಿಮಾನ ಇದೆ ಅಂತಕ್ಕಂಥ ಒಂದು ವಿಚಾರ ಬಗ್ಗೆ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಇದು ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ನನಗೆ ಗೊತ್ತಿದೆ, ಈ ದೇಶದಲ್ಲಿರ್ತಕ್ಕಂಥ ದಕ್ಷಿಣ ಭಾರತದಲ್ಲಿ ಎಲ್ಲಾ ಚೀಫ್ ಮಿನಿಸ್ಟರ್ಗೂ ನನ್ನ ಲಾಯರ್ ಆಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡು ಇದ್ದು, ಯಡಿಯೂರಪ್ಪನವರಿಂದ ಹಿಡಿದು, ಸಿದ್ದರಾಮಯ್ಯನವರಿಂದ ಹಿಡಿದು, ಕುಮಾರಸ್ವಾಮಿಯವರಿಂದ ಹಿಡಿದು, ಜಯಲಲಿತಾ ಕೇಸಲ್ಲಿದೆ ಹಿಡಿದು, ಹೀಗೆ ಸುಮಾರು 79 ಜನ MLAಗಳು ಈ ಲ್ಯಾಂಡ್ನಲ್ಲಿ ನನ್ನ ಕಕ್ಷಿದ್ದಾರೆ. ಸುಮಾರು 80% ನೀವು ಕೆಲ ಕ್ಷೇತ್ರದವರು ನನ್ನ ಕಕ್ಷಿದಾರಿದ್ದಾರೆ. ಹೆಸರು ಹೇಳಕ್ ಹೋದ್ರೆ ಅದು ಲಿಸ್ಟ್ ಬಹಳ ದೊಡ್ಡದಾಗಿ ಬೆಳ್ಕೊಂಡು ಹೋಗ್ತದೆ. IAS ಆಫೀಸರ್ಸು, IPS ಆಫೀಸರ್ಸು, ಅವಾಗ ಇವರು ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲಾ ಸ್ವಾಮೀಜಿಗಳು ನಿತ್ಯಾನಂದ ಇವತ್ತು ನಮ್ದು 5ನೇ ಸೈಡ್ ನಾನು ವಕೀಲನಾಗಿ ಕೆಲಸ ಮಾಡಿದೆ. ನೀವು ಶಂಕರಪ್ಪ ಅಂತ ಅಡ್ವೊಕೇಟ್ ಅಂತ ನೋಡಿದ್ರೆ ಎಲ್ಲ ಮಾಹಿತಿ ಸಹ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಗೊತ್ತಾಗ್ತದೆ. ಇಷ್ಟೆಲ್ಲ ಬಹಳ ಕ್ಲಿಷ್ಟಕರವಾಗಿರ್ತಕ್ಕಂಥ ಕೇಸ್ಗಳು ನನ್ನ ಪ್ರತಿವಾದಗಳನ್ನು ಮಾಡಿದ್ರು ಸಹ ನಮ್ಮ ಜಗದೀಶ್ ರೆಡ್ಡಿ ಅವರು ಮಾಡಿರ್ತಕ್ಕಂಥ ಈ ಸೇವೆ ಮುಂದೆ ಏನೂ ಇಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಕನ್ನಡದ ಮೇಲೆ ಅಭಿಮಾನ, ಕನ್ನಡದ ಮೇಲಿನ ಪ್ರೀತಿ, ಕನ್ನಡಕ್ಕಾಗಿ ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ, ಅವ್ರು ಮಾಡ್ತಾ ಇರ್ತಕ್ಕಂಥ ಸೇವೆ ನಿಜವಾಗ್ಲೂ ಸಹ ಅನೇಕ ಜನರನ್ನ ಎನ್ಲೈಟನ್ ಮಾಡೋದು, ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಇದೆಯಲ್ಲ, ಅದು ದೊಡ್ಡ ಕೆಲಸ. ಅಷ್ಟು ಸುಲಭದ ಕೆಲಸ ಅಲ್ಲ. ಎಲ್ಲೋ ಒಂದಷ್ಟು ಜನ ಸ್ವಲ್ಪ ದಿವಸ ಮಾಡಿ ಡಿಸ್ಕನೆಕ್ಟ್ ಮಾಡಿ ಹೋಗುವಂಥದ್ದು ನಾವು ಕಂಡಿದ್ದೀವಿ. ಅಥವಾ ಹಬ್ಬ ಯಾವುದೋ ಒಂದು ಕಾರ್ಯಕ್ರಮ ಮಾಡಿ ಹಬ್ಬದ ರೀತಿಯಲ್ಲಿ ಕೆಲಸ ಮಾಡಿ ಆಯ್ತು ಮುಗಿದಿರ್ತಕ್ಕಂಥದ್ದು ನಾವು ಕಂಡಿದ್ದೀವಿ. ಅದು ದುಡ್ಡು ಕಲೆಕ್ಟ್ ಮಾಡಿಬಿಟ್ಟು ಆ ದುಡ್ಡು ಮುಗಿದ ತಕ್ಷಣ ಕೆಲಸ ಮುಗಿದು ಅಂತಕ್ಕಂಥ ಸ್ತಬ್ಧವಾಗಿ ಆಗಿರ್ತಕ್ಕಂಥ ಕಾರ್ಯಕ್ರಮಗಳು ಸಹ ನಾನು. ಆದರೆ ನಿರಂತರವಾಗಿ ಸುಮಾರು 64 ವರ್ಷಗಳಿಂದ ತಮ್ಮದೇ ಆಗಿರ್ತಕ್ಕಂಥ ಸ್ಥಳದಲ್ಲಿ ಕನ್ನಡಕ್ಕಾಗಿ ಮುಡಿಪಾಗಿಟ್ಟು ಕನ್ನಡ ಸೇವೆ ಮಾಡ್ತಾ ಇರ್ತಕ್ಕಂಥ ಯಾವುದೇ ವೇದಿಕೆಗೂ ಸಹ ಉಚಿತವಾಗಿ ಕೊಟ್ಟು ಕನ್ನಡ ಸೇವೆಯನ್ನ, ಕನ್ನಡ ಸೇವೆಯನ್ನು ಮಾಡ್ತಾ ಇದ್ದಾರಲ್ಲ, ನಿಜವಾಗ್ಲೂ ಸಹ ಅವ್ರಿಗೆ ಧನ್ಯವಾದ. ಇವತ್ತು ನನ್ನ ಪಾಲಿಗೆ ಬಂದಂತ ವಿಷಯದ ಬಗ್ಗೆ ಮಾತಾಡೋಣ. ಈ ದೇಶದಲ್ಲಿ ಜನಸಾಮಾನ್ಯರ ಪಾಲಿಗೆ ಒಂದು ಕಾನೂನು, ಶ್ರೀಮಂತರ ಪಾಲಿಗೆ ಮತ್ತೊಂದು ಕಾನೂನ ಅನ್ನುವಂಥ ಪ್ರಶ್ನೆ ಅನೇಕ ಜನರಲ್ಲಿ ಮೂಡಿದೆ. ನೀವು ಗಮನಿಸ್ತಾ ಇದ್ದೀರಿ, ಇಂಡಿಪೆಂಡೆಂಟ್ ಜುಡಿಷಿಯರಿ, ಸ್ವತಂತ್ರವಾದ ನ್ಯಾಯಾಂಗದ ವ್ಯವಸ್ಥೆ, ರಾಜ್ಯಾಂಗದ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಅಂಗ. ಎಲ್ಲೋ ಒಂದ್ ಕಡೆ ಈ ದೇಶದಲ್ಲಿ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಇಲ್ಲ ಅಂದ್ರೆ ನಾವು ನರಕ ಯಾತ್ರೆಯನ್ನು ಅನುಭವಿಸಬೇಕಾಗಿತ್ತು. ಆದ್ರೂ ಸಹ ಎಲ್ಲ ಒಂದು ಕಡೆ ಶ್ರೀಮಂತರಿಗೊಂದು, ಜನಸಾಮಾನ್ಯರಿಗೊಂದು ಅಂತಕ್ಕಂಥ ಒಂದು ಪ್ರಶ್ನೆ ಅನೇಕ ಜನರಿಗೆ. ಯಾಕಂದ್ರೆ ಆ ರೀತಿಯಾಗಿರ್ತಕ್ಕಂಥ ಸಂದರ್ಭಗಳು ಪದೇ ಪದೇ ಬಂದು ಹೋಗ್ತಾರೆ. ಕೆಲವು ಸಂದರ್ಭದಲ್ಲಿ ಯಾವುದು ನಿಜ ಯಾವುದು ಸುಳ್ಳು ಅಂತಕ್ಕಂಥ ತೀರ್ಮಾನವನ್ನು ಸಹ ಜನಸಾಮಾನ್ಯರು ತಗೊಳ್ಳೋಕ್ಕಾಗ್ತಾ ಇದೆ. ನೀವು ಇತ್ತೀಚಿನ ವಿಚಾರಗಳನ್ನು ಸಹ ಗಮನಿಸ್ತಾ ಇದೆ. ಈ ದೇಶದಲ್ಲಿ ಕಾನೂನಾತ್ಮಕವಾಗಿರ್ತಕ್ಕಂಥ ವಿಚಾರಗಳನ್ನು ಸಹ ನೀವು ಗಮನಿಸ್ತಾ ಇದೆ. ಪತ್ರಿಕೆಗಳ ಮುಖಾಂತರ, ಮಾಧ್ಯಮಗಳ ಮುಖಾಂತರ ನೀವು ಗಮನಿಸ್ತಾ ಇದೆ. ಅನೇಕ ವಿಚಾರ ನಿಮ್ಗೆ ಅರ್ಥ ಆಗ್ತಾ ಇರ್ಬೋದು. ಆದರೆ ತಮಗಿರ್ತಕ್ಕ ಜನಸಾಮಾನ್ಯರಿಗಿರ್ತಕ್ಕಂಥ ಅವರ ಒಂದು ಜ್ಞಾನದ ಮಿತಿಯಲ್ಲಿ ಅವ್ರದೇ ಆಗಿರ್ತಕ್ಕಂಥ ವ್ಯಾಖ್ಯಾನಗಳು ಕೊಟ್ಕೊಂಡು, ಅವ್ರದಾಗಿರ್ತಕ್ಕಂಥ ವ್ಯಾಖ್ಯಾನಗಳು ಮಾಡಿಕೊಂಡು ಒಂದು ಕನ್ಕ್ಲೂಷನ್ ಕೊಡ್ತಾ ಇದ್ದಾರೆ, ಈ ದೇಶದ ಜನಸಾಮಾನ್ಯರಿಗೆ ಒಂದು ಕಾನೂನ, ಒಂದು ಶ್ರೀಮಂತರ ಒಂದು ಕಾನೂನ ಅಂತ. ಈ ಒಂದು ಅನ್ವಯವನ್ನ ದೂರ ಮಾಡುವಂಥದ್ದು ಯಾರು? ಈ ಅನ್ವಯ ಯಾವಾಗ ದೂರ ಆಗ್ತದೆ? ವ್ಯವಸ್ಥೆ ನಡವಳಿಕೆಗಳೇನು? ವ್ಯವಸ್ಥೆಯಲ್ಲಿರ್ತಕ್ಕಂಥ ನಮ್ಮ ನಡವಳಿಕೆಗಳೇನು? ಇದೆಲ್ಲವೂ ಸಹ ನಾವು ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ನೋಡಿ, ನೀವು ಗಮನಿಸಬಹುದು, ಈ
ಕಂಡಿದ್ದೀರಾ? ವಿಪರ್ಯಾಸ ಅಂದ್ರೆ ಈ ಜಗತ್ತಿಗೆ ಲಿಖಿತವಾಗಿರ್ತಕ್ಕಂಥ ಅತ್ಯಂತ ಹಳೆಯ ಕಾನೂನುಗಳು ಸಹ ಈ ದೇಶದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸಹ ನಾವು ಕಾಣ್ತೀವಿ. ನೋಡಿ, ಇದು ಎರಡೂ ವಿಪರ್ಯಾಸ, ವಿರೋಧಾಭಾಸ. ಬರಾದ ರೀತಿಯ ಕಾನೂನುಗಳು ಈ ದೇಶಕ್ಕೆ 200 ವರ್ಷದಲ್ಲಿರಲಿಲ್ಲ. ಆದರೂ ಸಹ ಕಾನೂನುಗಳು ಕೇವಲ ಈ ಪ್ರಪಂಚದಲ್ಲಿ ಭಾರತದಲ್ಲಿ ಮಾತ್ರ ಹುಟ್ಟುಕೊಂಡಿದ್ವು ಅಂತಕ್ಕಂಥದ್ದು. ಏನು ಈ ಪ್ರಶ್ನೆ? ನೀವು ಅರ್ಥಶಾಸ್ತ್ರ ಅರ್ಥಶಾಸ್ತ್ರ ಸುಮಾರು ನಾವು 400 ವರ್ಷಗಳಲ್ಲಿ, ನಾವು 400 AD ಅಲ್ಲಿ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಜಗತ್ತಿನಲ್ಲಿ ಎಲ್ಲೂ ಇಲ್ಲದೆ ಇರತಕ್ಕಂಥ ಒಂದು ನಿಯಂತ್ರಣ, ಜನಸಾಮಾನ್ಯರನ್ನ ನಿಯಂತ್ರಣ ಮಾಡಲಿಕ್ಕೆ ಒಂದು ಅರ್ಥಶಾಸ್ತ್ರ ಅಂತಕ್ಕಂಥ ಹುಟ್ಕೊಂಡಿದೆ. ಜಗತ್ತಿನಲ್ಲಿ ಯಾವ ದೇಶದಲ್ಲೂ ಸಹ ಎಲ್ಲೂ ಇಲ್ಲ. ಅದೇ ರೀತಿ ಮನುಸ್ಮೃತಿ, ಮನುಷ್ಯನ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ BC AD 100 100ರಲ್ಲಿ ಮನುಸ್ಮೃತಿ ಮನುಷ್ಯನ ತನ್ನ ಅಪರಾಧಿಕ ಮನಸ್ಥಿತಿಗಳನ್ನು ನಿಯಂತ್ರಣ ಹಿಡಿಯುವಂತ ಒಂದು ರಿಟರ್ನ್ ಕಾನೂನು ಬಿಟ್ಟು ಆಗ ಮನುಸ್ಮೃತಿ. ಅಂದ್ರೆ ಪ್ರಪಂಚಕ್ಕೆ ಕಾನೂನುಗಳನ್ನು ಹೇಳ್ಕೊಟ್ಟಂತ ಅತ್ಯಂತ ಪುರಾತನ ದೇಶ ಭಾರತ ದೇಶ. ದುರದೃಷ್ಟವಶ ಅದರ ನಂತರ ಕಂದಾಚಾರಗಳನ್ನ ಒಳಗೊಂಡಿರ್ತಕ್ಕಂಥ ಕಾನೂನುಗಳು ದಿನೇ ದಿನೇ ಸಾಮ್ರಾಜ್ಯಶಾಹಿ ವ್ಯವಸ್ಥೆಯನ್ನು ಬಿಟ್ಕೊಂಡು ಬರ್ತಾ ಇದೆ. 1857ರಲ್ಲಿ 1857 ಈ ದೇಶದಲ್ಲಿ ರಾಜ ಪರಂಪರೆಯಲ್ಲಿರ್ತಕ್ಕಂಥ ಕಂದಾಚಾರ ತೀರ್ಮಾನಗಳು, ಮೌಢ್ಯ ತೀರ್ಮಾನಗಳು, ಅತ್ಯಂತ ಕಠಿಣವಾಗಿರ್ತಕ್ಕಂಥ ಶಿಕ್ಷಾ ಇರ್ತಕ್ಕಂಥ ತೀರ್ಮಾನಗಳು ಈ ದೇಶದಲ್ಲಿ ಇರ್ತಾರೆ. ಜಗತ್ತಿನಲ್ಲೂ ಅನೇಕ ಕಠಿಣವಾಗಿರ್ತಕ್ಕಂಥ ಹೀಗೆ ತೀರ್ಪು ಇರ್ತಾರೆ. 1907 ಸಿಪಾಯಿ ದಂಗೆ ಪ್ರಥಮ ಸ್ವತಂತ್ರ ಸಂಗ್ರಾಮ ಪ್ರಾರಂಭ ಆಯಿತು. ಅನೇಕ ಸಾಮ್ರಾಜ್ಯಗಳು, ಅನೇಕ ಪರಕೀಯರು ನಮ್ಮ ದೇಶದ ಫ್ರೆಂಚರು, ಡಚ್ಚರು, ಮಹಮ್ಮದೀಯರು ಅನೇಕ ಜನ ನಮ್ಮ ನಾಡಿ ಹೋಗಿದ್ದಾರೆ. ಆದ್ರೆ ಸಾಮ್ರಾಜ್ಯಶಾಹಿ ವ್ಯವಸ್ಥೆಯಲ್ಲಿರ್ತಕ್ಕಂಥ ಕಾನೂನುಗಳನ್ನ ಅವರವರ ಅನುಕೂಲಕ್ಕಾಗಿ ಬಳಕೆ ಮಾಡ್ಕೊತಾ ಇದ್ರು. ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ರಾಜವಂಶಸ್ಥರು ಸಹ ಅವರಲ್ಲಿರ್ತಕ್ಕಂಥ ಕಾನೂನುಗಳನ್ನ, ಅವರದೇ ಆಗಿರ್ತಕ್ಕಂಥ ಕಾನೂನುಗಳನ್ನು, ತೀರ್ಮಾನಗಳನ್ನು ಬಳಕೆ ಮಾಡ್ಕೊತಾರೆ. ಆದ್ರೆ 1857ರಲ್ಲಿ ಎಲ್ಲಿ ನಮ್ಮ ಕಾನೂನು, ನಮ್ಮ ಸಿಪಾಯಿಗಳಿಗೆ ಸ್ವತಂತ್ರ ಹೋರಾಟ, ಅನೇಕ ಸಿಪಾಯಿಗಳು ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ಅವ್ರ ಮೇಲೆ ಹಲ್ಲೆ ಮಾಡಿ ಸಾಯಿಸುವಂತ ಪ್ರಯತ್ನ ಮಾಡಿದ್ರು. ಆಗ ಬ್ರಿಟಿಷರು ಎಚ್ಚೆತ್ತುಕೊಂಡು ಈ ಸೈನಿಕರನ್ನ, ರಾಜವಂಶಸ್ಥರನ್ನ ಮಟ್ಟ ಹಾಕುವ ಸಲುವಾಗಿ ಒಂದು ಕಾನೂನನ್ನು ಜಾರಿಗೆ ತಂದರು. ಅಪರಾಧಿಕ ಪ್ರಕ್ರಿಯೆ ಸಂಹಿತೆ, ಮೊದಲ ಅಪರಾಧಿಕ ಪ್ರಕ್ರಿಯೆ ಸಂಹಿತೆ 1857. ಅದಾದ ಸ್ವಲ್ಪ ಬದಲಾವಣೆ 1861ರಲ್ಲಿ ಅದನ್ನು ಒಂದಷ್ಟು ಜನಗಳನ್ನ ಸೇರಿಸುವಂತ ಪ್ರಯತ್ನ ಮಾಡಿದ್ರು. ಒಂದಷ್ಟು ಚಟುವಟಿಕೆಗಳನ್ನು ನಿಯಂತ್ರಣ ಮಾಡುವಂತ ಪ್ರಯತ್ನ ಮಾಡಿದ್ರು. ಒಂದಷ್ಟು ಸಂಘಟನೆಗಳ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡುವಂತಹ ಪ್ರಯತ್ನಗಳು ಮಾಡಿದ್ರು. ಒಂದಷ್ಟು ಸಂಸ್ಥಾನಗಳ ಮಹಾರಾಜರ ವಿರುದ್ಧ ಪ್ರಕ್ರಿಯೆಗಳನ್ನು ನಿಯಂತ್ರಣ ಮಾಡುವಂತ ಪ್ರಯತ್ನಗಳು ಮಾಡಿದ್ರು. ಬೆಟ್ಟ ಗುಡ್ಡಗಳಲ್ಲಿ, ಕಾಡು ಬೇಡುಗಳಲ್ಲಿ ಇಟ್ಟುಕೊಂಡು ಹೋರಾಟ ಮಾಡುವಂತ ಹೋರಾಟಗಾರರನ್ನ ನಿಯಂತ್ರಣ ಮಾಡುವಂತ ನಿಟ್ಟಿನಲ್ಲಿ 1861ರಲ್ಲಿ ಕಾನೂನು ಬದಲಾವಣೆ ಮಾಡಿದ್ರು. ಅಲ್ಲಿಂದ ಒಂದಷ್ಟು ಮಧ್ಯವರ್ತಿಗಳು, ಬ್ರಿಟಿಷರಿಗೆ ಸಹಾಯ ಮಾಡ್ತಾ ಇರ್ತಕ್ಕಂಥ ಮಧ್ಯವರ್ತಿಗಳು, ಇನ್ನು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಒಂದಷ್ಟು ಜನ ಮಧ್ಯವರ್ತಿಗಳು ಈ ಕಡೆ ನಮ್ಮ ದೇಶದವ್ರಿಗೂ ತೊಂದರೆ ಕೊಡಬೇಕು, ಅವ್ರು ಸರ್ವೈವ್ ಆಗಬೇಕು, ಬ್ರಿಟಿಷರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೆಲವು ಮಧ್ಯವರ್ತಿಗಳು ಈ ದೇಶದಲ್ಲಿ ಇರ್ತಾ ಇದ್ರು. ಅದರ ಜೊತೆಗೆ ಒಂದಷ್ಟು ಆಫೀಸರ್ಸ್ 1898ರಷ್ಟಿಗೆ ಅನೇಕ ಜನ ಆಫೀಸರ್ಸ್ ಸಂಪೂರ್ಣವಾಗಿ ಬ್ರಿಟಿಷರ ನಿಯಂತ್ರಣಕ್ಕೆ ಬಂದರು. ಸೊ ಒಂದಷ್ಟು ಜನ ಆಫೀಸರ್ಸ್ ಅನ್ನ, ಅಧಿಕಾರಿಗಳನ್ನ ಈ ಕಾನೂನಿನಲ್ಲಿ ಶಿಕ್ಷೆಗೆ ಒಳಪಡಿಸ್ತಾ ಇದ್ರು. ಏನು ಭಾರತಕ್ಕೆ ಸಪೋರ್ಟ್ ಮಾಡ್ತಂತೆ, ಭಾರತ ಸ್ವತಂತ್ರ ಸಂಗ್ರಾಮಕ್ಕೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ
ಒಂದಷ್ಟು ಅಧಿಕಾರಿಗಳನ್ನ ನಿಯಂತ್ರಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಯಾರು ಬ್ರಿಟಿಷರಿಗೆ ಸಹಾಯ ಮಾಡ್ತಾರೆ, ಹೆಚ್ಚು ಜನ ಆ ಟೈಮಲ್ಲಿ ಬ್ರಿಟಿಷರಿಗೆ ಸಹಾಯ ಮಾಡುವಂತ ಪ್ರಯತ್ನಗಳಿತ್ತು. ಹಾಗಾಗಿ ಈ ಕಾನೂನು ಅಪರಾಧಿಕ ಪ್ರಕ್ರಿಯೆ ಕಾನೂನು ವ್ಯಾಪ್ತಿಯಿಂದ ದೂರ ಇಡುವಂತ ಕಾರ್ಯಕ್ರಮ ಮಾಡಿ ಒಂದು ತಿದ್ದುಪಡಿಯನ್ನು 1897 ಇದು 3ನೇ ಅಪರಾಧ ಪ್ರಕ್ರಿಯೆ ಕಾರ್ಯಕ್ರಮ ಭಾರತದಲ್ಲಿ. ಅದಾದ ನಂತರ 1920ರಲ್ಲಿ ಮತ್ತೊಮ್ಮೆ ಈ ದೇಶಕ್ಕೆ ಬ್ರಿಟಿಷರು ಮತ್ತೊಂದು ಒಂದಷ್ಟು ಬದಲಾವಣೆಗಳಿಗೆ ಭಾರತೀಯ ಅಪರಾಧಿಕ ಪ್ರಕ್ರಿಯೆ ಜಾರಿಗೆ ತಂದರು. ಅನಂತರ 1973ರಲ್ಲಿ ಬ್ರಿಟಿಷರು ಭಾರತದ ಲೆಜಿಸ್ಲೇಟರ್ಸ್ ಅನ್ನೋದು ಒಂದು ಕಾನೂನನ್ನ ಜಾರಿಗೆ ತಂದರು. ಅದರಲ್ಲಿ ಈ ದೇಶದ ನೆಲದ, ಈ ದೇಶದ ವ್ಯಕ್ತಿತ್ವದ, ಈ ದೇಶದ ವ್ಯವಸ್ಥೆಗೆ ಅನುಗುಣವಾಗಿ ಒಂದಷ್ಟು ಅನೇಕ ಅಂಶಗಳನ್ನ ಮನುಷ್ಯನ, ನಮ್ಮ ಈ ದೇಶದ ನಾಗರಿಕನ ಅಪರಾಧಿಕ ಮನಸ್ಥಿತಿಯನ್ನ ಮತ್ತು ಅಪರಾಧಿಕ ಚಟುವಟಿಕೆಗಳನ್ನ ನಿಯಂತ್ರಣ ಮಾಡುವ ದೃಷ್ಟಿಯಿಂದ ಒಂದು ಪ್ರಕ್ರಿಯಾ ಸಂಸ್ಥೆಯನ್ನ 1973ರಲ್ಲಿ ಜಾರಿಗೆ ತಂದರು. ಅದು ಇಲ್ಲಿವರೆಗೂ 2023ವರೆಗೂ ಇದ್ದು. 2023ರಲ್ಲಿ ಇವತ್ತು ಭಾರತೀಯ ನಾಗರಿಕ ಸಂಹಿತೆ ಹೊಸ ಕಾನೂನನ್ನ ಭಾರತ ನೆಲೆಗಟ್ಟಿನ ಆಧಾರದ ಮೇಲೆ ಒಂದು ಕಾನೂನನ್ನು ತಂದಿರ್ತಕ್ಕಂಥ ಕಾಣಿಸ್ತದೆ. ಈಗ ಏನು ಈ ದೇಶದಲ್ಲಿ ಇರ್ತಕ್ಕಂಥ ಕಾನೂನು, ಇಂಡಿಯನ್ ಪೀನಲ್ ಕೋಡ್ ಆಗಿರ್ಬೋದು, ಭಾರತೀಯ ಪ್ರಕ್ರಿಯಾ ಸಂಹಿತೆ ಆಗಿರ್ಬೋದು, ಭಾರತೀಯ ಸಾಕ್ಷ್ಯ ಅಧಿನಿಯಮ ಸಂಹಿತೆ ಆಗಿರ್ಬೋದು, ಅಥವಾ ಈ ದೇಶದ ಸಂವಿಧಾನ ಆಗಿರ್ಬೋದು, ಈ 4 ಕಾನೂನುಗಳು ನಮ್ಮ ದೇಶದ ಬೈಬಲ್ ಇದ್ದಂಗೆ, ಈ ದೇಶದ ಮಹಾಭಾರತ ಇದ್ದಂಗೆ, ಈ ದೇಶದ ರಾಮಾಯಣ ಇದ್ದಂಗೆ, ಈ ಮಹಮ್ಮದ್ ಪುರಾಣ ಇದ್ದಂಗೆ, ಈ 4 ಧರ್ಮಗ್ರಂಥಗಳು ಯಾವ ರೀತಿ ಇದಾವೋ ಈ 4 ಕಾನೂನು ಈ ದೇಶದ ಮನುಷ್ಯನ ಹುಟ್ಟಿದಾಗಿರುವ ಸಾಯಂಕಾಲ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ ಕಾನೂನನ್ನ ನಾವು ಪರಿಗಣಿಸಬೇಕಾಗ್ತದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಮನುಷ್ಯನ ಆರ್ಥಿಕ ಚಟುವಟಿಕೆಗಳಾಗಿರ್ಬೋದು, ಮನುಷ್ಯನ ಸಾಮಾಜಿಕ ಚಟುವಟಿಕೆಗಳಾಗಿರ್ಬೋದು, ರಾಜಕೀಯ ಚಟುವಟಿಕೆಗಳಾಗಿರ್ಬೋದು, ಅಪರಾಧಿಕ ಚಟುವಟಿಕೆಗಳಾಗಿರ್ಬೋದು, ಈಗ ಮನುಷ್ಯನ ಇಡೀ ವ್ಯಕ್ತಿತ್ವನ ಹುಟ್ಟಿದಾಗಿಂದ ಸಾಯೋ ತನಕ ಈ ಕಾನೂನು ಅಡಿಯಲ್ಲಿ ಒಳಪಡಿಸಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಮತ್ತು ಇವ್ರು ರಕ್ಷಕರಾಗಿ ಈ ದೇಶದ ರಕ್ಷಕರಾಗಿ ನಿಂತಿರೋದಂತಕ್ಕಂಥ ನಾವು ಕಾಣ್ತೀವಿ. ಅನೇಕ ಸಂದರ್ಭಗಳಲ್ಲಿ ಅವರೇ ಮಾಡಿರ್ತಕ್ಕಂಥ ಕಾನೂನುಗಳನ್ನು ಧಿಕ್ಕರಿಸ್ತಾ ಇದ್ದಾರೆ. ಅವರೇ ಮಾಡಿರ್ತಕ್ಕಂಥ ಕಾನೂನುಗಳನ್ನ ಅವರೇ ಬಿಲ್ಕುಲ್ ಡಿಸಬೈಸ್ ಮಾಡ್ತಾ ಇದ್ದಾರೆ, ಅದಕ್ಕೆ ಗೌರವಿಸ್ತಾ ಇಲ್ಲ. ಹಾಗಾಗಿ ಈ ದೇಶದಲ್ಲಿ ವ್ಯತ್ಯಾಸ ಜಾಸ್ತಿ ಆಗ್ತಾ ಇದೆ. ಇಳುವವರು ಜಾಸ್ತಿ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ, ಅಧಪತ್ರಕ್ಕೆ ಹೋಗ್ತಾ ಇದ್ದಾರೆ, ಮೌಲ್ಯಗಳು ಅಧಿಕರಿಸ್ತಾ ಇದ್ದಾವೆ. ಅವರು ಯಾವುದೇ ಕಾರಣಕ್ಕೂ ಸಹ ಅವರು ಈ ನೆಲದ ಕಾನೂನುಗಳನ್ನ ಅನೇಕ ಸಂದರ್ಭಗಳಲ್ಲಿ ಅನುಸರಿಸ್ತಾ ಇಲ್ಲ ಮತ್ತು ಅವ್ರಿಗೂ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಈ ಕಾನೂನುಗಳನ್ನ ಬಳಕೆ ಮಾಡ್ತಾ ಇದ್ದಾರೆ ಸಹ ನಾವು ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ಇದೆಲ್ಲರೂ ಅನಿಸ್ತಾ ಇದೆ. ಯಾಕೆ ದುಡ್ಡಿರೋರು ಅವರ ಅನುಕೂಲಕ್ಕೆ ಅವ್ರ ಕಾನೂನುಗಳನ್ನ ಅವರ ಅನುಕೂಲಕ್ಕೆ ಬಳಕೆ ಮಾಡ್ಕೊಳ್ತಾರೆ ವ್ಯವಸ್ಥೆಗಳ ಮುಖಾಂತರ. ಯಾವ ವ್ಯವಸ್ಥೆಗಳು? ಬ್ಯೂರೋಕ್ರಾಟ್ಸ್. ಈ ಸಂವಿಧಾನದ 2ನೇ ಅಂಗ ರಾಜ್ಯಾಂಗ, ಈ ಸಂವಿಧಾನದ 2ನೇ ಅಂಗ ಕಾರ್ಯಾಂಗ ಅಂತದ್ದಿಲ್ಲ. ಆ ಕಾರ್ಯಾಂಗದ ಮುಖಾಂತರ ಶಾಸಕಾಂಗದಲ್ಲಿರ್ತಕ್ಕಂಥವ್ರು ಅವರವರ ಅನುಕೂಲಕ್ಕೆ ಕಾನೂನುಗಳನ್ನ ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಅನ್ನೋದಕ್ಕಿಂತ ದುರ್ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದನ್ನ ನಾವು ಸಹಜವಾಗಿ ಅದು ಇರುವರು ಉಳ್ಳವರು ಮಾಡ್ತಾ ಇರ್ತಕ್ಕಂಥ ಅವ್ರಿಗೂ ಪ್ರತ್ಯೇಕವಾಗಿರ್ತಕ್ಕಂಥ ಕಾನೂನು ಅಂತಕ್ಕಂಥ ಯೋಚನೆ ಇಂಥ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಮನಸ್ಸು ಅನುಮಾನಕ್ಕೆ ಬರ್ತಾ ಇದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಸಾಮಾನ್ಯನ ಗತಿ ಏನಾಗಬೇಕು? ಸಾಮಾನ್ಯನಿಗೆ ಅವರು ಸಿಗ್ಬೇಕಾಗಿರ್ತಕ್ಕಂಥ ಗೌರವ ಕಾನೂನಿನಲ್ಲಿ ಸಿಗ್ತಾ ಇಲ್ಲ. ಅವರು ಸಿಗ್ಬೇಕಾಗಿರ್ತಕ್ಕಂಥ ನ್ಯಾಯ ಸಾಮಾನ್ಯನಿಗೆ ಸಿಗ್ತಾ ಇಲ್ಲ. ಅವರು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯಗಳನ್ನ ನಿಯಂತ್ರಣ ವ್ಯವಸ್ಥೆ ನಿಯಂತ್ರಣ ಮಾಡ್ತಾ ಇದ್ದಾವೆ. ನೀವು ಯಾವ್ದೇ ಪೊಲೀಸ್ ಸ್ಟೇಷನ್ ಹೋದ್ರು ಒಂದು ಕಚೇರಿಗೆ ಹೋದ್ರು ಬಡವರನ್ನ ನೋಡ್ತಕ್ಕಂಥ ವಿಧಾನ ಬೇರೆ, ಜನಸಾಮಾನ್ಯರನ್ನು ನೋಡ್ತಕ್ಕಂಥ ವಿಧಾನ ಬೇರೆ, ದುಡ್ಡುಗಳನ್ನು ನೋಡ್ತಕ್ಕಂಥ ವಿಧಾನ ಬೇರೆ.
ಇದು ಭ್ರಷ್ಟಾಚಾರಕ್ಕೆ ಸಾಕಷ್ಟು ಏನ್ ಮಾಡ್ಬಿಟ್ಟಿದೆ. ಈ ವ್ಯತ್ಯಾಸವನ್ನು ಇವತ್ತೇ ಅಲ್ಲ ಅನಾದಿ ಕಾಲದಿಂದ ನಾವು ಕಾಣ್ತಾ ಇದ್ದೀವಿ. ಆದ್ರೆ ಯಾಕೆ ಈ ಪ್ರಜಾತಂತ್ರದ ವ್ಯವಸ್ಥೆ, ಈ ಪ್ರಜಾತಂತ್ರದ ವ್ಯವಸ್ಥೆ ಹುಟ್ಕೊಂಡಿದ್ದು ಈ ವ್ಯತ್ಯಾಸವನ್ನ ದೂರ ಮಾಡಬೇಕು ಅಂತ. ಈ ಪ್ರಜಾತಂತ್ರದ ವ್ಯವಸ್ಥೆ ಹುಟ್ಕೊಂಡಿದ್ದು ಈ ಸಮಾನತೆಯನ್ನು ಕಾಣಬೇಕು ಅಂತ. ಈ ಪ್ರಜಾತಂತ್ರದ ವ್ಯವಸ್ಥೆ ಹುಟ್ಕೊಂಡಿದ್ದು ಇರುವರು ಇಲ್ಲದವರು ಉಳ್ಳವರು ಮತ್ತು ಇಲ್ಲದವರ ಮಧ್ಯೆ ವ್ಯತ್ಯಾಸವನ್ನ ದೂರ ಮಾಡಬೇಕು ಅಂತ. ಈ ಪ್ರಜಾತಂತ್ರದ ವ್ಯವಸ್ಥೆ ಹುಟ್ಕೊಂಡಿದ್ದು ಸಮಾನತೆಯನ್ನ ನಾವು ಕಾಣಬೇಕು ಅಂತಕ್ಕಂಥ ದೃಷ್ಟಿಯಿಂದ, ಈ ನಿಟ್ಟಿನಲ್ಲಿ ದೇಶಾಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ದಿವಸ ಈ ರೀತಿ ಪ್ರಜಾತಂತ್ರದ ವ್ಯವಸ್ಥೆಯನ್ನು ಹುಟ್ಕೊಂಡಿದೆ. ನಾನು ಏನು ಮಾಡ್ತಕ್ಕಂಥ ಇವತ್ತು ಬಯಸುತ್ತೇನೆ ನೋಡಿ. ಒಂದು ಹೇಳ್ತೀನಿ, ಈ ದೇಶದ 3ನೇ ಅಂಗ ನ್ಯಾಯಾಂಗ. ಸಾಧ್ಯವಾದಷ್ಟು ಮಟ್ಟಿಗೆ ಈ ನ್ಯಾಯಾಂಗದ ವ್ಯವಸ್ಥೆ, ಈ ಶಾಸಕಾಂಗ ಮತ್ತು ಕಾರ್ಯಾಂಗ ಮಾಡ್ತಾ ಇರ್ತಕ್ಕಂಥ ನೀತಿ ಪ್ರಶ್ನ ಚಟುವಟಿಕೆಗಳಿಂದ ಒಂದಷ್ಟು ಮಟ್ಟಿಗೆ ನಿಯಂತ್ರಣ ಮಾಡ್ತಾ ಇದೆ. ಇಲ್ಲೊಂದು ಕಡೆ ನ್ಯಾಯಾಂಗ ವ್ಯವಸ್ಥೆ ಒಂದು ಇರಲಿಲ್ಲ ಅಂದಿದ್ರೆ ಜನಸಾಮಾನ್ಯರನ್ನ ಹೀನ ಸ್ಥಿತಿಯಲ್ಲಿ ಇವತ್ತು ಪ್ರಜಾತಂತ್ರದ ವ್ಯವಸ್ಥೆ ಇರ್ತಾ ಇರಲಿಲ್ಲ. ಪ್ರಜಾತಂತ್ರದ ವ್ಯವಸ್ಥೆಯನ್ನು ರಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು ನ್ಯಾಯಾಂಗ ವ್ಯವಸ್ಥೆ ಅಂತ ಕೇಳ್ತಾ. ಅದಕ್ಕೆ ನನ್ನ ಅನಿಸ್ತದೆ ನ್ಯಾಯಾಂಗನೂ ಸಹ ಬಡವರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ ಆಗ್ತಾ ಇದೆ ಅಂತಕ್ಕಂಥ ಒಂದು ಆರೋಪ ಇದೆ. ತಪ್ಪಲ್ಲ, ಇದೆ, ಅದು ನಿಜಕ್ಕೂ ಸಹ ಬಡವರಿಗೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯ ಶ್ರೀಮಂತರಿಗೆ ಎಷ್ಟು ಶೀಘ್ರವಾಗಿ ಸಿಗುತ್ತೆ ಅಷ್ಟು ಶೀಘ್ರವಾಗಿ ಬಡವರಿಗೆ ಸಿಗ್ತಾ ಇಲ್ಲ. ಇದು ನಾವು ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ಸ್ಕಾಲರ್ಸ್ ಆಗಿದೆ. ನೀವೆಲ್ಲ ಯೂತ್ಸ್ ಇದ್ದಾರೆ, ಹಿರಿಯರಿದ್ದಾರೆ, ಇವೆಲ್ಲ ಒಂದು ಒಳ್ಳೆ ವೇದಿಕೆ ಅಂತ ಈ ರೀತಿಯಾಗಿರ್ತಕ್ಕಂಥ ಚಿಂತನೆ ಮಾಡಬೇಕಾಗಿತ್ತು. ಏನ್ ಮಾಡಬೇಕು? ಈ ಅಂತರ ಜಾಸ್ತಿ ಆಗಿದೆಯಲ್ಲ, ಬಡವರು ಸಿಗದೇ ಇರ್ತಕ್ಕಂಥ ಕಾರಣ ಶ್ರೀಮಂತರಿಗೆ ಬೇಗ ಸಿಗ್ತಾ ಇದೆಯಲ್ಲ, ಅದೇ ಕಾರಣ ಬಡವರಿಗೆ ಯಾಕೆ ಸಿಗ್ತಾ ಇಲ್ಲ? ಹಾಗೆ ಮತ್ತೆ ಸಮಸ್ಯೆ ಇನ್ಫ್ರಾಸ್ಟ್ರಕ್ಚರ್ ಏನು ಜನಸಂಖ್ಯೆಗೆ ಅನುಪಾತಕ್ಕೆ ಅನುಗುಣವಾಗಿ ನಮಗೆ ನ್ಯಾಯಾಲಯಗಳಿಲ್ಲ, ನ್ಯಾಯಾಧೀಶಗಳಿಲ್ಲ, ಇವರು ಜ್ಞಾನಿಗಳಿಲ್ಲ, ವಕೀಲ ವ್ಯವಸ್ಥೆ ಸರಿಯಾಗಿರ್ತಕ್ಕಂಥ ವಕೀಲ ವ್ಯವಸ್ಥೆ ಇಲ್ಲ, ಜನಸಂಖ್ಯೆಗೆ ಅನುಪಾತಕ್ಕೆ ಅನುಗುಣವಾಗಿ ಹೇಳ್ತಾರೆ. ಸೊ ಹಾಗಾಗಿ ಈ ಎಲ್ಲ ಕೇಸುಗಳನ್ನ ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಶಾಸಕಾಂಗದ ವೈಫಲ್ಯ, ಶಾಸಕಾಂಗದ ವ್ಯವಸ್ಥೆ ನ್ಯಾಯಾಂಗಕ್ಕೆ ಸರಿಯಾಗಿರ್ತಕ್ಕಂಥ ಸವಲತ್ತುಗಳನ್ನು ಒದಗಿಸ್ತಾ ಇಲ್ಲ. ಆ ಕಾರಣದಿಂದಾಗಿ ಇವತ್ತು ದಿವಸ ಬಡವರಿಗೂ ಸಹ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಗ್ತಾ ಇಲ್ಲ. ಒಂದು ವರ್ತನೆ, ಒಂದು ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ವ್ಯತ್ಯಾಸ, ಮತ್ತೊಂದು ಕಾರ್ಯಾಂಗದಲ್ಲಿ ಅಧಿಕಾರಿಗಳಿರ್ತಕ್ಕಂಥ ಒಂದು ವರ್ತನೆ. ಅಧಿಕಾರಿಗಳ ವರ್ತನೆ ಎಲ್ಲೇ ಮೀರಿದೆ. ಅಧಿಕಾರಿಗಳ ವರ್ತನೆ ಈ ದೇಶದಲ್ಲಿ ಬಡವನ ಮಾತನ್ನ ಕೇಳದೇ ಇರುವಷ್ಟು ಮಟ್ಟಿಗೆ ಬೆಳೆದೋಗ್ಬಿಟ್ಟಿದೆ. ಅವ್ರ ಕಿವಿ ಕೇಳಿಸ್ತಾ ಇಲ್ಲ, ಇವರ ನೋವು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ಇವರ ಸಂಕಷ್ಟ ಅವರು ಅರಿವಿಲ್ಲ. ಯಾಕಂದ್ರೆ ಸರ್ಕಾರಕ್ಕೂ ಅವ್ರು ಬೇಕಾಗಿರ್ತಕ್ಕಂಥ ಫೆಸಿಲಿಟೀಸ್ ಕೊಟ್ಬಿಟ್ಟಿದೆ. ಸೊ ಆ ಕಾರಣದಿಂದಾಗಿ ಬಂದಿದೆ ಈ ಒಂದು ಬದಲಾವಣೆ ಆಗಬೇಕು. ಯಾಕೆ ಬದಲಾವಣೆ ಹೇಗೆ ಆಗಬೇಕು ಅಂದ್ರೆ ಇವತ್ತು ನಮ್ಮ ಹೋರಾಟದ ಚಿಂತನೆ ಇಲ್ಲ, ಹೋರಾಟದ ಮನೋಭಾವ ಎದುರಿಸುವಂತ ಶಕ್ತಿ ನಮಗೆ ತಗೋಬೇಕು. ಮೊದಲು ಭ್ರಷ್ಟಾಚಾರನ ಬಲಿ ಹಾಕಬೇಕಾಗ್ತದೆ. ಇದರೊಂದು ನೈತಿಕ ಶಕ್ತಿ ನಾವು ತುಂಬ್ಕೋಬೇಕಾಗ್ತದೆ, ಎದುರಿಸುವಂತ ಶಕ್ತಿ ಬೆಳೆಸ್ಕೋಬೇಕಾಗ್ತದೆ, ಪ್ರಶ್ನೆ ಮಾಡುವಂತ ಶಕ್ತಿ ನಾವು ಮೊದಲು ಅಳವಡಿಕೆ ಮಾಡ್ಕೋಬೇಕಾಗ್ತದೆ. ಎಲ್ಲಿ ಪ್ರಶ್ನೆ ಮಾಡ್ತೀವಿ ಅಲ್ಲಿ ಖಂಡಿತವಾಗೂ ಸಹ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಕಾಣ್ತದೆ. ಪ್ರಾರಂಭ ಪ್ರಶ್ನೆಯಿಂದಲೇ ಬದಲಾವಣೆ ಪ್ರಾರಂಭ ಆಗುತ್ತೆ. ನೀವು ಗಮನಿಸಬೇಕಾದ್ರೆ ಯಾವುದೋ ಒಂದು ಹೆಣ್ಣನ್ನು ಬಯಲ ವಾತಾವರಣದಲ್ಲಿ ಒಂದು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ, ಭಯ ಆಗ್ತಾ ಇರ್ತದೆ, ಒಂದಷ್ಟು ಜನ ಚುಡಾಯಿಸ್ತಾ ಇರ್ತಾರೆ, ಬಯಲ ವಾತಾವರಣದಲ್ಲಿ ಅವ್ರಿಗೆ ಹೋಗ್ತಾ ಇರ್ತಾರೆ. ಸುಮ್ಮನೆ ಬಂದು ನಿಂತು ಅವ್ರ ಗುರಾಯಿಸಿ
ಎದುರಿಸುವಂತ ಶಕ್ತಿ ನಮಗೆ ಅಂತರಾಳದ ಧೈರ್ಯ ಇದೆಯೋ ಇಲ್ಲೋ ಗೊತ್ತಿಲ್ಲ. ಬಟ್ ಒಂದು ಧೈರ್ಯವನ್ನ ಒಂದು ಎದುರಿಸುವಂತ ಒಂದು ಪ್ರಶ್ನೆ ಮಾಡ್ತಕ್ಕಂಥ ಧೈರ್ಯ ಒಂದ್ಸರಿ ಬಂದಿದೆ ಅಂದ್ರೆ ಖಂಡಿತವಾಗ್ಲೂ ಅನೇಕ ಸಮಸ್ಯೆಗಳನ್ನ ನಾವು ಸಾಲ್ವ್ ಮಾಡ್ಕೊಳ್ಳೋಕೆ ಸಾಧ್ಯ. ಪ್ರಶ್ನಿಸುವಂತ ಮನೋಭಾವನ ಬೆಳೆಸ್ಕೋಬೇಕು. ಆ ಪ್ರಶ್ನಿಸುವಂತ ಮನೋಭಾವ ನಾವು ಯಾವತ್ತು ಬೆಳೆಸ್ಕೊಳ್ತೀವಿ ಅವತ್ತು ನಮ್ಮ ಈ ದೇಶದ ಪ್ರತಿಯೊಂದು ನಿಟ್ಟಿನಲ್ಲಿ ಬದಲಾವಣೆಗೆ ನಾಂದಿ ಆಗುತ್ತೆ ಅಂತಕ್ಕಂಥ ಮಾತನ್ನು ನನಗೆ ಬಯಸ್ತೀನಿ. ನಾವು ಅನೇಕ ಸಲ ಪ್ರಶ್ನಿಸುವುದಿಲ್ಲ. ನಾವು ಅನೇಕ ಸಂದರ್ಭದಲ್ಲಿ ನಮ್ಮ ಆಗಿರ್ತಕ್ಕಂಥ ನೋವನ್ನ ನುಂಗ್ಕೊಂಡು ವಾಪಸ್ ಬರ್ತೀವಿ. ಅನೇಕ ಸಂದರ್ಭದಲ್ಲಿ ಅವ್ರಿಗೆ ಅವನು ಮಾತಾಡಲಿ ಬೈದು ವಾಪಸ್ ಬರ್ತೀವಿ. ನಾವು ಅವ್ರಿಗೂ ಪ್ರತಿರೋಧವಾಗಿ ಹೊಡೀರಿ ಬೆಳೀರಿ ಅಂತ ಹೇಳ್ತಾ ಇದ್ದೀವಿ.